ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವರು ಈ ಹಗರಣದ ಪ್ರಮುಖ ಆರೋಪಿ A1. ಹಾಗಾಗಿ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಯಿತು ಮಂತ್ರಿಮಂಡಲಕ್ಕೆ. ತದನಂತರದಲ್ಲಿ ಏನೇನು ತೊಂದರೆ ಅನುಭವಿಸಿದ್ರು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ನಾನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣವನ್ನು ಯಾರೂ ಕೂಡ ಕಟ್ಟಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾವು ನಾಗೇಂದ್ರನ ವಿರೋಧ ಮಾಡ್ತಾ ಇಲ್ಲ, ಆದರೆ ಒಬ್ಬ ಭ್ರಷ್ಟ ಮಂತ್ರಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮತ್ತೆ ಮಂತ್ರಿ ಆಗಲಿ, ನಮ್ದೇನು ತಕರಾರಿಲ್ಲ. ಅಲ್ಲಿವರೆಗೂ ಒಬ್ಬರಿಲ್ಲ ಅಂದರೆ ಇಬ್ಬರನ್ನ ಸಮುದಾಯದಿಂದ ಮಂತ್ರಿ ಮಾಡಲಿ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೂ ನಮ್ದೇನು ತಕರಾರಿಲ್ಲ. ಹಾಗಾಗಿ ಈ ವಿಚಾರ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಯಾವ ಹಣ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿರುವಂಥ ಮಂತ್ರಿ ವಿರುದ್ಧ ಆರೋಪ ಇರುವಂಥದ್ದು. ಹಾಗಾಗಿ ನಿನ್ನೆ ದಿನ ನಮ್ಮ ಸಮುದಾಯದೆಲ್ಲ ಪ್ರಮುಖರು ಎಲ್ಲರೂ ಕೂಡ ನನ್ನ ಹತ್ರ ಬಂದಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ನಾಗೇಂದ್ರ ಅವರನ್ನ ಮತ್ತೇನು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಪಮಾನ ಆಗಿದೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕು, ಪಾದಯಾತ್ರೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅನ್ನುವ ಅಭಿಪ್ರಾಯನ ಅವ್ರು ಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೇನೆ ಅನ್ನೋ ಮಾತನ್ನು ಅವ್ರಿಗೆ ಹೇಳಿದ್ದೇನೆ. ಯಾವುದು ತೀರ್ಮಾನ ಆಗಿಲ್ಲ. ನಿನ್ನೆ ಮಾನ್ಯ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ವಿಜಯನಗರ ಜಿಲ್ಲೆ ಉಸ್ತುವಾರಿನೂ ಕೂಡ ಬೇಡ, ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಲ್ಲಿ ಹೋಗಿ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೂ ನನಗೆ ಪುರ್ಸೊತ್ತಿಲ್ಲ, ಪಕ್ಷದ ಸಂಘಟನೆ ಮಾಡಬೇಕು, ಉಪಚುನಾವಣೆಯನ್ನು ಎದುರಿಸಬೇಕು, ಹಾಗಾಗಿ ನನಗೆ ಈ ಜವಾಬ್ದಾರಿ ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನಿವತ್ತು ಜಮೀರ್ ಅಹಮದ್ ಅವರು ಏನಾದರೂ ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನು ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಇದು ನಿಮ್ಮ ಕರ್ತವ್ಯ. ಸಚಿವರಾಗಿ ಜನಪ್ರತಿನಿಧಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಅದು ಒಂದು ಕರ್ತವ್ಯ. ಇಟ್ಸ್ ನಾಟ್ ಅನ್ ಆಪ್ಷನಲ್. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಜಮೀರ್ ಅಹಮದ್ ಅವರು. ಹಾಗಾಗಿ ಈ ಹೇಳಿಕೆ, ಈ ಪತ್ರ ತಾವೇನು ಕೊಟ್ಟಿದ್ದೀರಿ, ಆ ಸ್ಥಾನಕ್ಕೆ ಇವತ್ತು ಅಪಮಾನವನ್ನು ಮಾಡಿದ್ದೀರಿ. ಈ ತ್ರಿವರ್ಣ ಧ್ವಜಕ್ಕೆ ಅಗೌರವವನ್ನು ತೋರಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.